ಆದ್ರೆ ಒಬ್ಬ ಮೊಬೈಲನ್ನ ನೀವು ಫ್ರೀ ಮಾಡಿದ್ರೆ ಅದು ಒಂದು ತಾತ್ಕಾಲಿಕ ಆಗ್ಬೋದೇ ಹೊರತು ಅದು ಪರ್ಮನೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗಿನ ಜನರೇಷನ್ ಆ ತರ ಇದೆ. ಎಲ್ಲದೂ ಕ್ವಿಕ್ ಆಗಿ ಆಗ್ಬೇಕು. ಬಹಳ ಸಮಯ ಕಡಿಮೆ ಇದೆ ನಮ್ಗೆ. ನನಗೆ ಕಡಿಮೆ ಸಮಯದಲ್ಲಿ ನಾನು ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಳ್ಬೇಕು. ಒಬ್ಬ ಡ್ರಗ್ ಅಡಿಕ್ಟ್ ಅನ್ನ ಹೇಗೆ ನೀವು ಅದನ್ನ ಫ್ರೀ ಮಾಡ್ತೀರೋ ಅವನನ್ನ. ನಮಸ್ಕಾರ, ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ತುಮಕೂರಿನಲ್ಲಿ ಇವತ್ತು ಸಂಯುಕ್ತ ಕರ್ನಾಟಕ ಒಂದು ಚಿಂತನ ಮಂಥನ ಅನ್ನೋ ವಿಶೇಷ ಸಭೆಯನ್ನು ಆಯೋಜಿಸಿದೆ. ಈ ಚಿಂತನ ಮಂಥನ ಸಭೆಯಲ್ಲಿ ಒಂದು ಕನ್ನಡ ದಿನಪತ್ರಿಕೆಯ ಓದುಗರ ಮನಸ್ಥಿತಿ ಮತ್ತೆ ಓದುವಿಕೆ ಎಷ್ಟು ಬಹಳ ಮುಖ್ಯ, ಮತ್ತೆ ಈಗಿನ ಜನರೇಷನ್ ಯಾವ ರೀತಿ ಓದೋದನ್ನ ಸ್ವಲ್ಪ ಕಡಿಮೆ ಮಾಡಿ ಇತ್ತೀಚೆಗೆ ಏನು ಒಂದು ಟ್ರೆಂಡ್ಸ್ ಸೆಟ್ ಆಗ್ತಾ ಇದೆ, ಹೊಸ ಟ್ರೆಂಡ್ ಸೆಟ್ಟು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸಿದಂತ ಚಂದ್ರಶೇಖರ್ ಸರ್ ಇದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಸರ್, ಚಿಂತನ ಮಂಥನ ಸಭೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿ ನೀವು ಯಾಕೆ ಓದುಗರು ಓದಬೇಕು, ಸಂಯುಕ್ತ ಕರ್ನಾಟಕ ಅಂತ ಪತ್ರಿಕೆಗಳನ್ನ ಯಾಕೆ ಓದಬೇಕು ಅಂತ ಹೇಳಿದ್ರಿ. ಸರ್, ಯಾಕೆ ಪತ್ರಿಕೆಗಳನ್ನೇ ಓದಬೇಕು ಪ್ರತಿಯೊಬ್ರು? ಈಗ ನೋಡಿ, ಯಾವುದೇ ವಿಷಯ ಆಗಲಿ, ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಬೇಕಾದ್ರೆ ಅದಕ್ಕೊಂದು ವಿಧಾನಗಳಿರುತ್ತೆ. ಯಾವುದೇ ಒಂದು ವಿಷಯವನ್ನ ನಾನು ತಗೊಂಡ್ರೆ ಯಾವ ರೀತಿನಲ್ಲಿ ನಾವು ಗ್ರಹಣ ಮಾಡಬೇಕು ಅದನ್ನ. ಈಗ ನೋಡಿ, ವಿದ್ಯಾರ್ಥಿಗಳಿರ್ತಾರೆ, ಅವರು ಪಠ್ಯ ಪುಸ್ತಕಗಳನ್ನ ಓದ್ತಾರೆ, ಅದರಿಂದ ಬಂದಿರ್ತಕ್ಕಂಥದ್ದನ್ನ ಅವರು ನಾಳೆ ಎಕ್ಸಾಮ್ನಲ್ಲಿ ಅದನ್ನೇ ಬರೆದ್ಬಿಟ್ಟು ಪಾಸ್ ಆಗಿ ಮಾಡ್ತಾರೆ. ಅದಕ್ಕೋಸ್ಕರ ಪಠ್ಯ ಪುಸ್ತಕಗಳನ್ನ ಓದೋದ್ರಿಂದ ಅವರು ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಅವರಿಗೆ. ಆಮೇಲೆ ಅದನ್ನ ಜ್ಞಾಪಕದಲ್ಲಿ ಸಹ ಇಟ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಅದರಿಂದ ನಾವು ಯಾವುದೇ ಆಗಲಿ ಡಿಜಿಟಲ್ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದು ಅದೊಂದು ಫ್ಲಾಶ್ ಬಂದಾಗಿರುತ್ತೆ. ಯಾವುದೇ ಒಂದು ನಾವು ಓದಿದ್ರೆ, ಡಿಜಿಟಲ್ ಮಾಧ್ಯಮದ ಮೂಲಕ ನೋಡಿದ್ರೆ, ಡಿಜಿಟಲ್ ಮಾಧ್ಯಮದಿಂದ ಓದಿದ್ರೆ ಅದು ನಿರಂತರವಾಗಿ ನಮ್ಮ ಮೈಂಡಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರಿಂದ ಓದಿದ್ದನ್ನ ಅದನ್ನ ಗ್ರಹಣ ಮಾಡಿಕೊಂಡ್ರೆ, ಗ್ರಹಿಸಿದ್ರೆ ಅದು ನಿಮಗೆ ಬಹಳವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಆದ್ರಿಂದ ಓದುವಿಕೆ ಮಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಪಠ್ಯಪುಸ್ತಕ ಆಗ್ಬೋದು, ಪುಸ್ತಕಗಳೇ ಆಗ್ಬೋದು, ಅಥವಾ ದಿನಪತ್ರಿಕೆಗಳೇ ಆಗ್ಬೋದು, ಇಲ್ಲ ಇನ್ನೊಂದು ವಾರಪತ್ರಿಕೆಗಳಾಗ್ಬೋದು, ಯಾವುದೇ ಆಗಲಿ ಈ ಓದ್ತಕ್ಕಂಥ ಒಂದು ಹವ್ಯಾಸ ಇದೆಯಲ್ಲ, ಅದು ಬಹಳವಾಗಿ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಈ ಯಾವುದೇ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ, ಟಿವಿ ಆಗಲಿ, ನೀವು ಮೊಬೈಲ್ ಆಗಲಿ, ಇದನ್ನ ನೀವು ಸತತವಾಗಿ ನೀವು ಅದರ ಮುಂದೆ ನಿಂತ್ಕೊಂಡು ಓದಿದ್ರೆ ಮಾಡಿದ್ರೆ ನಿಮ್ಮ ಬ್ರೈನ್ನಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿರ್ತಕ್ಕಂಥದ್ದು. ಬ್ರೈನಿಗೆ ಮಾತ್ರ ಅಲ್ಲ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅದನ್ನ ಅಂತ. ಆದ್ರಿಂದ ನೀವು ಓದುವ ಹ್ಯಾಬಿಟನ್ನು ಇಟ್ಕೊಂಡ್ರೆ ಅದು ಬಹಳ ಆರೋಗ್ಯಕರವಾಗಿರ್ತಕ್ಕಂಥದ್ದು, ಮಾನಸಿಕವಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು, ದೈಹಿಕವಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು, ಎಲ್ಲ ರೀತಿಯಿಂದಲೂ ಇದು ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು. ಅದರಿಂದ ಓದುವುದನ್ನ ಡಿಜಿಟಲ್ ಮಾಧ್ಯಮವನ್ನ ನಾವು ಕಂಪೇರ್ ಮಾಡಿದ್ರೆ ಓದೋದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸರ್, ಒಬ್ಬ ಒಳ್ಳೆ ಮಾತುಗಾರ ಅವನು ಓದಿದ್ರೆ ಮಾತ್ರ ಅವನು ಒಳ್ಳೆ ಮಾತುಗಾರ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ. ಮಾತುಗಾರ ತಾವ್ ಹೇಳಿದ್ರ ಓದುದು ಅದು ಖಂಡಿತ. ಸರಿಯಾಗಿ ನೀವು ಒಂದು ವಿಷಯ ಮಂಡನೆಯನ್ನ ಮಾಡ್ಬೇಕಾದ್ರೆ, ಮಾತುಗಳನ್ನ ಆಡ್ಬೇಕಾದ್ರೆ ಅದನ್ನ ಓದಿದ್ರೆ, ಆ ಒಂದು ಸಬ್ಜೆಕ್ಟ್ ಅನ್ನ ಓದ್ಕೊಂಡು ಬಂದು ಅದನ್ನ ಮನನ ಮಾಡ್ಕೊಂಡು ಬಂದ್ರೆ ಈ ಕಡೆಯಿಂದ ಮಾತುಗಳನ್ನ ಚೆನ್ನಾಗಿ ಆಡ್ಬೋದು. ಅದೇ ನಾನು ನಿಮ್ಗೆ ಮೊದಲೇ ಹೇಳಿದೆ, ನಾನು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇವಾಗ ಕೆಲವು ವಿಷಯಗಳು ನಮಗೆ ತಟ್ ಅಂತ ಬರುತ್ತೆ ಮೊಬೈಲ್ನಲ್ಲಿ. ಇವಾಗ ಇರ್ತಕ್ಕಂಥದ್ದು ಇದರಿಂದ ಯಾವುದೇ ಒಂದು ವಿಷಯ ಕೇಳಿದ್ರೆ ನಮಗೆ ಬರುತ್ತೆ. ಅದು ಆ ಬಂದಿದ್ದು ವಿಷಯಗಳನ್ನ ನೀವೇ ಒಂದ್ಸರಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಅದನ್ನ ವಿಷಯಗಳನ್ನು ನೋಡ್ತೀರಾ, ಅದನ್ನೇ ನೀವು ಮೊಬೈಲ್ ಆಫ್ ಮಾಡಿಕೊಂಡು ಆ ವಿಷಯಗಳನ್ನ ಒಂದ್ಸರಿ ಮೆಲುಕು ಹಾಕಿ, ಅದೆಲ್ಲೋ ಒಂದ್ ಕಡೆ ಪಿಕ್ಚರ್ನಲ್ಲಿ ನೋಡಿದಾಗೆ ಎಲ್ಲೋ ಒಂದ್ ಕಡೆ ಇರುತ್ತೆ ಅಷ್ಟೇ ಹೊರತು ಅದು ಸಡನ್ ಆಗಿ ನಿಮ್ಗೆ ಅದು ಬರೋದಿಲ್ಲ. ಅದು ನಿಮ್ಗೆ ಅದೇ ವಿಷಯನ ನೀವು ಓದಿಕೊಂಡಿರ್ತಕ್ಕಂಥದ್ದನ್ನ ಒಂದು ಫೋಟೋಗ್ರಫಿಕ್ ಮೆಮೊರಿ ತರ ನೀವು ಯೂಸ್ ಮಾಡಿಕೊಂಡು ಅದನ್ನ ನೀವು ರೀಪ್ರೊಡ್ಯೂಸ್ ಮಾಡ್ಬೋದು. ತುಂಬಾ ಡಿಫರೆನ್ಸ್ ಇದೆ ಅದರಲ್ಲಿ. ಸರ್, ಒಂದು ಒಳ್ಳೆ ಓದುವ ಹವ್ಯಾಸ ಇರುತ್ತಲ್ಲ, ಅದು ಒಳ್ಳೆ ಆರೋಗ್ಯವನ್ನು ಸೃಷ್ಟಿಸುತ್ತೆ, ಒಳ್ಳೆ ಮನುಷ್ಯನ ಸೃಷ್ಟಿಸುತ್ತೆ, ಒಳ್ಳೆ ಸಮಾಜವನ್ನ ಸೃಷ್ಟಿಸುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಓದೋ ಹವ್ಯಾಸ ಕಡಿಮೆ ಆಗ್ತಿರೋದಕ್ಕೆ ಕಾರಣಗಳೇನು ಸರ್? ಈಗ ಒಂದು ಮೊಬೈಲ್ ಅಡಿಕ್ಷನ್ ಅಂತ ಹೇಳಿದ್ರೆ ಅದು ಬಿಟ್ಟು. ಹೌದು, ಇವಾಗ ಈಗಿನ ಜನರೇಷನ್ ಆ ತರ ಇದೆ. ಎಲ್ಲದೂ ಕ್ವಿಕ್ ಆಗಿ ಆಗ್ಬೇಕು. ಬಹಳ ಸಮಯ ಕಡಿಮೆ ಇದೆ ನಮ್ಗೆ.
ನನಗೆ ಕಡಿಮೆ ಸಮಯದಲ್ಲಿ ನಾನು ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಳ್ಬೇಕು. ವಿಷಯ ತಿಳ್ಕೊಳ್ಬಹುದು ಅಷ್ಟೇನೆ, ಅದನ್ನ ಮನನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓದಿದ್ರೆ ವಿಷಯ ನೀವು ತಿಳ್ಕೊಳ್ಬಹುದು. ಆದ್ರಿಂದ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದಾಗ್ಲಿ ನನಗೆ ಇಮಿಡಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಮೊಬೈಲ್ಗೆ ಹೋಗ್ಬೇಕು. ಇವತ್ತಿನ ನ್ಯೂಸ್ ಇವತ್ತಿಗೆ ನನಗೆ ಸಿಕ್ಕುತ್ತೆ. ಇನ್ನು ನಾವು ನ್ಯೂಸ್ ಪೇಪರ್ಗೆ ಹೋಗ್ಬೇಕಾದ್ರೆ ನಾಳೆ ತನಕ ಕಾಯ್ಬೇಕಾಗುತ್ತೆ. ಅದರಿಂದ ಇವತ್ತಿನ ನ್ಯೂಸನ್ನು ನಾನು ಇವತ್ತೇ ನೋಡ್ಕೊಳ್ಬೋದು. ಅದನ್ನ ಬರೀ ನ್ಯೂಸ್ ಅಲ್ಲದೆ ಬೇರೆ ಬೇರೆ ರಂಗದಲ್ಲೂ ಸಹ ನಾನು ಬೇಕಷ್ಟು ವಿಷಯಗಳನ್ನ ನಾನು ಮೊಬೈಲ್ನಿಂದ ತಿಳ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಮೊಬೈಲ್ಗೆ ಹೋಗ್ತಾರೆ, ಡಿಜಿಟಲ್ ಮೀಡಿಯಾಗೆ ಹೋಗ್ತಾರೆ. ಅದೇ ನೀವು ಇದಕ್ಕೆ ಪೇಪರ್ಗೆ ಹೋದ್ರೆ, ನೀವು ನ್ಯೂಸ್ ಪೇಪರ್ಗೆ ಹೋದ್ರೆ, ಪತ್ರಿಕೆಗಳಿಗೆ ಹೋದ್ರೆ, ಆ ಪತ್ರಿಕೆ ನಿಮ್ಮ ಅಲ್ಲಿ ಓದ್ತಕ್ಕಂಥ ವಿಷಯ ಪತ್ರಿಕೆಗೆ ಸೀಮಿತವಾಗಿರುತ್ತೆ. ಅಲ್ಲಿ ಎಷ್ಟಿರುತ್ತೋ ಅಷ್ಟು ಮಾತ್ರ ನಿಮಗೆ ಸಿಕ್ಕುತ್ತೆ. ಅದನ್ನ ಕೆಲವುದು ಕನ್ಸ್ಟೆಂಟ್ ಇದೆ, ಕೆಲವುದು ಉಪಯೋಗಗಳು ಇದೆ ಇದರಲ್ಲಿ. ಆದ್ರಿಂದ ಹೆಚ್ಚಿನ ಲಾಭ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಸಡನ್ ಆಗಿ ಮೊಬೈಲ್, ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಮೊಬೈಲ್ನಿಂದ ಅವರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಹೆಚ್ಚಿನ ವಿಷಯಗಳನ್ನ ಅವರು ತಿಳ್ಕೊಳ್ಬಹುದು. ಇದರಿಂದ ಮೊಬೈಲನ್ನ ಆಸೆ ಪಡ್ತಾರೆ, ಅದರಿಂದನೇ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸರ್, ನಾವು ಸಾಮಾನ್ಯವಾಗಿ ಈಗಿನ ಯೂತ್ ಜನರೇಷನ್ ಮೊಬೈಲ್ ತಗೊಂಡು ಒಂದು ಯಾವ್ದಾದ್ರು ಆಪ್ ಓಪನ್ ಮಾಡಿದ್ರೆ ಶಾರ್ಟ್ಸ್ ಗಳು ನೋಡ್ತಾ ನೋಡ್ತಾ ಹೋದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಟ್ ದಿ ಟೈಮ್ ವೇಸ್ಟ್ ಆದ್ಮೇಲೆ ಏನ್ ನೋಡಿದ್ವಿ, ಏನ್ ತಲೆಯಲ್ಲಿ ಉಳಿತು ಅನ್ನೋದು ನೆನಪಿರಲ್ಲ. ಸೊ ಆಗಲ್ಲ. ನ್ಯೂಸ್ ಪೇಪರ್ ಓದಿದ್ರೆ ಏನ್ ಬೆನಿಫಿಟ್ಸ್ ಗಳು ಏನೇನ್ ಸರ್ ನ್ಯೂಸ್ ಪೇಪರ್? ನೀವು ಸರಿಯಾಗಿ ಹೇಳಿದ್ದೀರಾ. ಅದನ್ನ ಮೊಬೈಲ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರ ಅದನ್ನ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅದು ಒಂಥರ ಅದನ್ನ ಜಾಸ್ತಿ ಏನು ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಯಾವಾಗ ಒಂದು ಮೊಬೈಲ್ ಅನ್ನ ಯೂಸ್ ಮಾಡೋದು ಶುರು ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಬರೀ ವಿಷಯಗಳು ಮಾತ್ರ ಅಲ್ಲ, ಬೇರೆ ಬೇರೆ ಏನೇನೋ ಅದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಶಾರ್ಟ್ಸ್ಗಳಿರುತ್ತೆ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು ವಿವಿಧ ರಂಗದಲ್ಲಿ ಇರ್ತಕ್ಕಂಥದ್ದು ಬರುತ್ತೆ, ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಬರುತ್ತೆ, ಆಮೇಲೆ ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು ಬಹಳಷ್ಟು ಬರುತ್ತೆ. ಆದ್ರೆ ಅದನ್ನ ನೋಡ್ಕೊಂಡು ಸಮಯ ವ್ಯರ್ಥವಾಗ್ತಾ ಇರ್ತಕ್ಕಂಥದ್ದಂತೂ ಖಂಡಿತ ಅದು ಟೈಮ್ ಕಿಲ್ ಆಗೋದು, ಟೈಮ್ ವೇಸ್ಟ್ ಆಗೋದು. ನಮ್ಮ ಯೂತ್ಫುಲ್ ಅಂತ ನಮ್ಮ ಯುವ ಜನತೆ ಏನಿದೆ ಅವರ ಅಮೂಲ್ಯವಾದ ಸಮಯವನ್ನ ಅದು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಬಹಳ ಒಳ್ಳೆಯ ಸಾಧನ. ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಾಧನ. ಈಗ ನೋಡಿ, ಟಿವಿನಲ್ಲಿ ಸಾಕಷ್ಟು, ಈಗ ಮೊಬೈಲ್ ಬರೋದಕ್ಕಿಂತ ಮೊದಲು ಟಿವಿ ಮಾಧ್ಯಮ ಇತ್ತು, ಅದನ್ನೇ ನಾವು ಈ ಮಾಧ್ಯಮ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ನ್ಯೂಸ್ಗಳು ಬರ್ತಾ ಇತ್ತು, ಎಂಟರ್ಟೈನ್ಮೆಂಟ್ಗಳು ಬರ್ತಾ ಇತ್ತು, ಆದಷ್ಟು ಕತೆ ಇದ್ರದ್ದು ಸೀರಿಯಲ್ಗಳು ಅಂತ ಬರ್ತಾ ಇತ್ತು. ಅದರಲ್ಲಿ ಜನ ಆದಷ್ಟು ಟೈಮನ್ನ ಕಳೀತಾ ಇದ್ರು ಅದರಲ್ಲಿ. ಅದನ್ನೇ ನಾವು ಕ್ರಿಟಿಸೈಸ್ ಮಾಡ್ತಾ ಇದ್ವಿ. ಟಿವಿ ಮುಂದೆ ಕುತ್ಕೊಂಡು ಸೀರಿಯಲ್ ನೋಡ್ತಾರೆ, ಅದನ್ನ ಟೈಮ್ ವ್ಯರ್ಥ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗಲೇ ಕ್ರಿಟಿಸಿಸಮ್ ಇತ್ತು. ಆ ಟಿವಿ ಮುಂದೆ ಯಾರ್ಯಾರು ಕುತ್ಕೊಂಡು ಇದನ್ನ ಮಾಡ್ತಾ ಇದ್ರು, ನೋಡ್ತಾ ಇದ್ರು, ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವಾಗ ನೋಡಿದ್ರೆ ಅದಾದ್ಮೇಲೆ ಮೊಬೈಲ್ ಬಂದ್ಮೇಲೆ ಅದರಲ್ಲಿ ವ್ಯರ್ಥವಾಗ್ತಕ್ಕಂಥದ್ದು ಓವರ್ಟೇಕ್ ಮಾಡಿದೆ, ಎಲ್ಲ ವಿಷಯದಲ್ಲೂ ಓವರ್ಟೇಕ್ ಮಾಡಿದೆ. ಅಲ್ಲಿ ವಿಷಯಗಳ ಒಂದು ಅವೈಲಬಿಲಿಟಿ ಸಹ ಜಾಸ್ತಿ ಇದೆ. ಆಮೇಲೆ ಅಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥ ಟೈಮು ಜಾಸ್ತಿ ಇದೆ. ಅದರಲ್ಲೂ ಸಹ ಮೊಬೈಲನ್ನು ಜಾಸ್ತಿಯಾಗಿ ಟೈಮನ್ನು ಅದಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ನಮ್ಮ ಯುವ ಜನತೆ. ಯುವ ಜನತೆಯರ ಒಂದು ಅಮೂಲ್ಯವಾದ ಟೈಮನ್ನು ಇಂಥ ಒಂದು ಅನ್ಪ್ರೊಡಕ್ಟಿವ್ ಅಂತ ನಾವು ಏನು ಹೇಳ್ತೀವಿ ಅಂತ ಒಂದು ವಿಷಯಕ್ಕೆ ಅದನ್ನ ವೇಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಶೋಚನೀಯವಾದಂಥ ಒಂದು ಸ್ಥಿತಿ. ಸರ್, ಮೊಬೈಲ್ ಅಡಿಕ್ಷನ್ ಆಗಿರೋರನ್ನ ಇದನ್ನ ಓದೋ ರೀತಿಯಾಗಿ ಬದಲಾಯಿಸಬೇಕು ಅಂದ್ರೆ ಏನ್ ಮಾಡಬೇಕು ಸರ್ ಈಗಿನ ಪ್ರೆಸೆಂಟ್ ಸಿಚುವೇಶನ್? ಇದು ಬಹಳವಾದಂಥ ಒಂದು ಚಾಲೆಂಜಿಂಗ್ ಕ್ವಶನ್ ಇದು. ಈಗ ನೀವು ಅದಕ್ಕೆ ಆನ್ಸರ್ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ಡ್ರಗ್ ಅಡಿಕ್ಟನ್ನ ಹೇಗೆ ನೀವು ಅದನ್ನ ಫ್ರೀ ಮಾಡ್ತೀರೋ ಅವನನ್ನ, ಅದೇ ರೀತಿನಲ್ಲೇ ಮಾಡಬೇಕಾಗುತ್ತೆ. ಅದು ದೊಡ್ಡ ಕಷ್ಟಕರವಾಗಿದ್ದು. ಯಾಕೆಂದ್ರೆ ಒಬ್ಬ ಡ್ರಗ್ ಅಡಿಕ್ಟನ್ನ ನೀವು ಫ್ರೀ ಮಾಡಿದ್ರೆ ಅವನಿಗೆ ಅವನ ಹತ್ರ ಭರವಸೆ ತಗೊಂಡು ಡ್ರಗ್ ಅಡಿಕ್ಟ್ ಮುಟ್ಟದೇ ಇದ್ದಾಗ ನೀವು ಮಾಡ್ಬೋದು. ಇದೇನು ಕಷ್ಟ ಸಾಧ್ಯ ಅಲ್ಲ. ಆದ್ರೆ ಒಬ್ಬ ಮೊಬೈಲನ್ನ ನೀವು ಫ್ರೀ ಮಾಡಿದ್ರೆ ಅದು ಒಂದು ತಾತ್ಕಾಲಿಕ ಆಗ್ಬೋದೇ ಹೊರತು ಅದು ಪರ್ಮನೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ಯಾಕೆಂದ್ರೆ ಮೊಬೈಲ್ ಅವೈಲಬಿಲಿಟೀಸ್ ಇದ್ದೇ ಇರುತ್ತೆ ಅವ್ರ ಹತ್ರ. ಯಾರನ್ನು ಮೊಬೈಲ್ ಬಿಟ್ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಎಲ್ಲರ ಪಾಕೆಟಲ್ಲೂ ಇರುತ್ತೆ ಮೊಬೈಲ್, ಹುಡುಗರಿಂದ ಹಿಡಿದ್ಬಿಟ್ಟು ವಯಸ್ಕರವರೆಗೂ ಅದು ಇದ್ದೇ ಇರುತ್ತೆ. ಆದ್ರಿಂದ ಅದು ಅವಶ್ಯಕತೆ ಇದ್ದಷ್ಟು ಬಳಸ್ಬೇಕು ಸರ್, ಅದನ್ನೇ ಅನಿವಾರ್ಯತೆ ಮಾಡ್ಕೋಬಾರ್ದಲ್ಲ ಜೀವನದಲ್ಲಿ. ಅದೌದು. ಆದ್ರೆ ಆತರ ಆಗ್ತಾ ಇರ್ತಕ್ಕಂಥದ್ದು ಇದೆ. ಅದನ್ನ ಸಾಕಷ್ಟು ಜವಾಬ್ದಾರಿಯುತವಾಗಿ ಇರ್ತಕ್ಕಂಥ ಪೇರೆಂಟ್ಸು
ಆಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರು ಸಹ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಮ್ಮ ಶಾಲಾ ಕಾಲೇಜುಗಳು ಸಹ ಅದನ್ನ ಬಗ್ಗೆ ಅದನ್ನ ತಿಳುವಳಿಕೆಯನ್ನ ನಮ್ಮ ಯುವಕರಿಗೆ ಕೊಡಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ. ಸಾಕಷ್ಟು ಹೇಗೆ ನಮ್ಮ ಒಂದು ಈ ಡ್ರಗ್ಸ್ ಅಂತಕ್ಕಂಥ ಒಂದು ಮಾಫಿಯಾ ಇದೆ, ಅದರಿಂದ ಏನು ಇದು ಹಾನಿಗಳಾಗುತ್ತೆ. ಅದೇ ಥರ ಮೊಬೈಲ್ನಲ್ಲೂ ಸಹ ಈ ಥರ ಒಂದು ಹಾನಿಕಾರಕ ವಿಷಯಗಳಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅದಕ್ಕೆ ಟೈಮನ್ನು ಕೊಡದೆ ಒಳ್ಳೆಯ ಆಟಪಾಠಗಳನ್ನು ಮಾಡಿಕೊಡಿ. ಯಾವ್ದು ಮೊಬೈಲ್ ಹಿಡ್ಕೊಳ್ಳೋದ್ರ ಬದಲು ಹೋಗಿ ಫೀಲ್ಡಲ್ಲಿ ಆಟ ಆಡಿ. ನೀವು ಇವಾಗ ನೋಡಿ, ಆಟಗಳ ಬಗ್ಗೆನೂ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇದು ಬರೀ ಇದ್ರ ಓದಿನ ಬಗ್ಗೆ ಮಾತ್ರ ಅಲ್ಲ, ಆಟದಲ್ಲಿ ಸಹ ಯುವಕರ ಒಂದು ಆಸಕ್ತಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಇಲ್ಲಿ ಮೊದಲು ನಾವೆಲ್ಲ ಎಲ್ಲರೂ ಆಟ ಬರದೇ ಇರಲಿ ಎಲ್ಲರೂ ಹೋಗ್ಬಿಟ್ಟು ಫೀಲ್ಡಲ್ಲಿ ಆಟ ಆಡ್ತಾ ಇದ್ವಿ. ಇವಾಗ ಯಾರೂ ಇಲ್ಲ, ಯಾರೋ ಒಬ್ರು ಅದರಲ್ಲಿ ಕ್ಯಾರಿಯರ್ ಮಾಡಬೇಕು ಅಂತ ಇದ್ದವ್ರು ಮಾತ್ರ ಹೋಗ್ಬಿಟ್ಟು ಆಟ ಆಡ್ತಕ್ಕಂಥದ್ದು ಇದೇ ಹೊರತು ಸಾಕಷ್ಟು ಸಾಮೂಹಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ವಾಲಂಟರಿ ಆಗಿ ಆಟ ಆಡೋದಕ್ಕೆ ಹೋಗ್ತಕ್ಕಂಥದ್ದು ಇಂಡೋರ್ ಜಾಸ್ತಿ ಆಗ್ತಾ ಇದೆ. ಆದ್ರೂ ಅದು ಇಂಡೋರ್ಗಳಲ್ಲೂ ಸಹ ನನಗೇನೋ ಅದ್ರಿಗೆ ಮೊಬೈಲ್ ಇರೋದ್ರಿಂದ ಅದು ಸಹ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಸೋನಿಕ. ಸರ್, ಒಂದು ನ್ಯೂಸ್ ಸುದ್ದಿನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈಗ ಬಹಳಷ್ಟು ಅವಕಾಶಗಳಿದೆ. ಆದ್ರೆ ಒಂದು ದಿನಪತ್ರಿಕೆ, ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಗಳಂತ ಓದುಗರಿಗೆ ಮಾತ್ರ ಆ ನಿಖರ ಸುದ್ದಿಯ ಮಾಹಿತಿ ಇರುತ್ತೆ. ಸರ್, ನೀವು ದಿನ ಬೆಳಗಾದ್ರೆ ಪತ್ರಿಕೆಗಳಿಗೋಸ್ಕರ ಎಷ್ಟು ಸಮಯ ಮೀಸಲಿಡ್ತೀರಾ ಸರ್? ನಾನು ಬೆಳಗ್ಗೆ ಸಮಯ ಸುಮಾರಾಗಿ ನಾನು ಹೇಳಬೇಕು ಅಂದರೆ ಒಂದು 30ನಿಂದ 35 ನಿಮಿಷದವರೆಗೂ ನಾನು ಅದನ್ನು ನೋಡ್ಕೊಳ್ತೀನಿ. ಅದನ್ನು ಬೆಳಗ್ಗೆ ನಮಗೆ ಏನು ಅಂತ ಹೇಳಿದ್ರೆ, ನಮ್ಮ ಕಾಲದಿಂದ ಮೊದಲಿನಿಂದ ನಮಗೆ ಬಂದಿರ್ತಕ್ಕಂಥದ್ದು ಬೆಳಗ್ಗೆ ಆದ ಕೂಡಲೇ ಫಸ್ಟ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪತ್ರಿಕೆಯನ್ನು ನೋಡಬೇಕು. ಆ ದಿನದ ಪತ್ರಿಕೆಯನ್ನು ನೋಡಬೇಕು, ಹೆಡ್ಲೈನ್ಸನ್ನು ನೋಡಬೇಕು, ಅಲ್ಲಿರೋ ಮುಖಪುಟವನ್ನು ನೋಡಬೇಕು ಅಂತ ಒಂದು ಕಾತರ ಇರುತ್ತೆ. ಆ ಕಾತರ ಮೊದಲು ಎಷ್ಟಿತ್ತು ಅದು ಈಗಲೂ ಸಹ ಅದು ಇರ್ತಕ್ಕಂಥದ್ದನ್ನು ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಎಷ್ಟೇ ಅದರಲ್ಲಿ ಇರ್ತಕ್ಕಂಥ ನ್ಯೂಸ್ ಏನಿದೆ ಆ ಪತ್ರಿಕೆಯಲ್ಲಿ ಅದನ್ನು ನಾವು ಕೇಳಿರ್ಬೋದು, TV ಮಾಧ್ಯಮದ ಮೂಲಕ ಬೇರೆ ಇದರಲ್ಲಿ ಯಾವ ಇಶ್ಯೂಗಳು ನಮಗೆ ತಲುಪಿರ್ಬೋದು, ಆ ನ್ಯೂಸ್ ನಮಗೆ ತಲುಪಿರ್ಬೋದು. ಆದರೆ ಅದೇ ನ್ಯೂಸನ್ನು ನಾವು ಈ ಪತ್ರಿಕೆಯಲ್ಲಿ ಬೆಳಗ್ಗೆ ನೋಡಿದಾಗ ಅದನ್ನು ಓದ್ತಕ್ಕಂಥದ್ದು ಪ್ರಕ್ರಿಯೆ ಅದು ನಡ್ಕೊಂಡು ಬರ್ತಾ ಇದೆ. ಅಲ್ಲಿ ನಾವು TV ಮಾಧ್ಯಮದಲ್ಲಿ ಕೇಳಿರ್ತಕ್ಕಂಥದ್ದಕ್ಕೂ ಇಲ್ಲಿ ನಾವು ಓದ್ತಾ ಅನುಭವಕ್ಕೂ ಬೇರೆ ವ್ಯತ್ಯಾಸ ಇದೆ. ಅದರಲ್ಲಿ ಅಲ್ಲಿ ನಮಗೆ TV ಮಾಧ್ಯಮದಲ್ಲಿ ಸಿಕ್ಕದೇ ಇರ್ತಕ್ಕಂಥ ಆಯಾಮ ಇದರಲ್ಲಿ ನಮಗೆ ಆ ನ್ಯೂಸ್ನಲ್ಲಿ ಸಿಕ್ಕಿರ್ಬೋದು. ಆದ್ರಿಂದ ಅದು ನಮಗೆ ಹೌದು, ಕ್ಲಾರಿಟಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಶದವಾಗಿರುತ್ತೆ. ಅದರಲ್ಲಿ ನೋಡ್ತಾ ಹೋಗ್ತಾ ಇದ್ರೆ ಎಲ್ಲದನ್ನು ಕವರ್ ಮಾಡಿರ್ತಾರೆ. ನಾನು ಎಷ್ಟೋ ಸಾರಿ ನೋಡ್ತಾ ಇರ್ತೀನಿ, ನನಗೆ ಕೆಲವು ಡೌಟ್ಗಳು ಬರ್ತಾ ಇರುತ್ತೆ TV ಮಾಧ್ಯಮದಲ್ಲಿ ಇರ್ತಕ್ಕಂಥ ನ್ಯೂಸ್ಗಳನ್ನು ನಾನು ಕೇಳ್ಕೊಂಡಾಗ. ಆಮೇಲೆ ಇದರಲ್ಲ ಶಾರ್ಟ್ಗಳನ್ನು ನೋಡಿದಾಗ, ಮೊಬೈಲ್ನಲ್ಲಾಗಲಿ ಇದರಲ್ಲಾಗಲಿ ನೋಡಿದಾಗ ಅದನ್ನು ನಾನೇ ಅನ್ಕೊಂತೀನಿ, ನಾಳೆ ಹೇಗಿದ್ರು ಪೇಪರ್ನಲ್ಲಿ ಬರುತ್ತಲ್ಲ, ವಿಶುದ್ಧವಾಗಿ ಬರುತ್ತೆ, ಆವಾಗ ನೋಡಲೇಬೇಕು ನಾನು ಈ ನ್ಯೂಸನ್ನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕಾದು ಪೇಪರ್ನು ಓದಿದ್ದು ನಾನು ಎಷ್ಟೋ ಸಾರಿ ಅದನ್ನು ಸಹ ಮಾಡ್ತಾ ಇರ್ತೀನಿ. ಅದರಿಂದ ಪೇಪರ್ಗಳು ನಲ್ಲಿ ಇರ್ತಕ್ಕಂಥದ್ದು ಏನು ಅಡ್ವಾಂಟೇಜ್ ಇದೆ ಪೇಪರ್ ಓದೋದ್ರಿಂದ, ಅದು ನಮ್ಮ ತಲೆಮಾರಿನ ಜನಗಳಿಗೆ ಅದು ಗೊತ್ತಿದೆ. ಆದ್ರಿಂದ ಈಗಿನ ಯುವ ಜನರಿಗೆ ಆ ಪೇಪರ್ ಓದುವ ಹವ್ಯಾಸವನ್ನೇ ಅವರು ಮಾಡ್ಕೊಂಡಿರೋದಿಲ್ಲ. ಆದ್ರಿಂದ ಅವರಿಗೆ ಮತ್ತೆ ಪೇಪರನ್ನ ಓದಿ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕಿತ್ಕೊಂಡು ಇಟ್ಟು ಪೇಪರ್ ಓದಿಸೋದು ಅದು ದೊಡ್ಡ ಒಂದು ಚಾಲೆಂಜಿಂಗ್ ಕೆಲಸ ಅದು. ಆದ್ರಿಂದ ನಮ್ಮ ತಲೆಮಾರಿನವ್ರು ಯಾರಿದ್ದಾರೆ ಅಥವಾ ಹಿಂದೆಯಿಂದ ಪೇಪರ್ ಓದ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಹಿರಿಯರು, ಆಮೇಲೆ ಬೇರೆ ಎಲ್ಡರ್ಸ್ ಯಾರಿದ್ದಾರೆ ಅವರೆಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವಾಗ ಏನಾದ್ರು ಪತ್ರಿಕಾ ಮಾಧ್ಯಮ ಏನಾದ್ರು ಉಳಿದಿದ್ರೆ ಅಂಥವರಿಂದನೇ ಉಳಿದಿದೆ ಅಂತ ನನ್ನ ಒಂದು ಆಲೋಚನೆ. ಏನೇ ಆಗ್ಲಿ, ಓದುವ ಪ್ರವೃತ್ತಿ ಒಬ್ಬ ಮನುಷ್ಯನ ವ್ಯಕ್ತಿತ್ವ ವಿಕಸನವನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ನಮ್ಮ ಚಂದ್ರಶೇಖರ್ ಸರ್ ಅಂತ ಹಲವಾರು ಹಿರಿಯ ಪತ್ರಕರ್ತರು ಆಗಿರ್ಬೋದು, ಅವರು ಕೊಟ್ಟಂತ ಮಾರ್ಗದರ್ಶನಗಳು ಈಗಿನ ಯುವ ಜನತೆಗೆ ಬಹಳಷ್ಟು ಸಹಕಾರಿಯಾಗಿದೆ. ಒಟ್ಟಿನಲ್ಲಿ ಏನೇ ಆಗ್ಲಿ, ಓದುವ ಪ್ರವೃತ್ತಿಯನ್ನ ಹೆಚ್ಚಿಸ್ಕೊಳ್ಳಿ, ಓದುಗರಾಗಿ ನಿಮ್ಮ ಬುದ್ಧಿವಂತಿಕೆಯನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.